ಕಾರ್ಯಾಚರಣೆ. ಪಕ್ಕ ಪ್ಲಾನ್, ಉಗ್ರನ ಮನೆಯನ್ನ ಸುತ್ತುವರೆದಂತಹ ಯೋಧರು. ಭಯೋತ್ಪಾದಕನ ಮನೆ ಮೇಲೆ ಸೈನಿಕರಿಂದ ಗುಂಡಿನ ಸುರಿಮಳೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಆಪರೇಷನ್ ಟಿಕ್ಕಾ ಲೈವ್. ಏನಿದೀಗ ಆಪರೇಷನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಆಪರೇಷನ್ ಟಿಕ್ಕಾ ಅಂತ ಹೇಳಿ ಹೆಸರನ್ನ ಇಡ್ಲಾಗಿರುವಂತದ್ದು. ಉಗ್ರನ ಮನೆಯನ್ನ ಯಾವ ರೀತಿಯಾಗಿ ನಮ್ಮ ಯೋಧರು ಸುತ್ತುವರೆದ್ರು, ಯಾವ ರೀತಿಯಾದಂತಹ ಬ್ಲಾಸ್ಟಿಂಗ್ ಆಯ್ತು, ಯಾವ ರೀತಿಯಾದಂತಹ ಫೈರಿಂಗ್ ಮಾಡಿದ್ರು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. हो गया रुको। ಇನ್ನು ನಮ್ಮ ಭಾರತೀಯ ಸೈನಿಕರಿಂದ ಇದೀಗ ದಾಳಿ ಆಗ್ತಾ ಇದೆ, ಆಪರೇಷನ್ ನಡೀತಾ ಇದೆ. ಆಪರೇಷನ್ ಟಿಕ್ಕಾ ಚುರುಕುಗೊಂಡಿದೆ. ಯಾವ ರೀತಿಯಾಗಿ ಉಗ್ರರ ಮನೆಯನ್ನ ಸುತ್ತುವರೆದು ಯಾವ ರೀತಿಯಾದಂತಹ ದಾಳಿ ಮಾಡಿದ್ರು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಸೈನಿಕರು ಮನೆಯನ್ನ ಸುತ್ತುವರೆದು ಯಾವ ರೀತಿಯಾಗಿ ಫೈರಿಂಗ್ ಮಾಡಿದ್ರು ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪಾಪ ಪಹಲ್ಗಾಮ್ನಲ್ಲಿ ಕುಟುಂಬಸ್ಥರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಂತಹ 26 ಪ್ರವಾಸಿಗರ ಜೀವವನ್ನ ಬಲಿ ಪಡೆದುಕೊಂಡಿದ್ದಂತಹ ಇಬ್ಬರ ಉಗ್ರರ ಮನೆಯನ್ನ ಇದೀಗ ಸ್ಫೋಟ ಮಾಡಲಾಗಿರುವಂಥದ್ದು. ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಾದ ಆದಿಲ್ ಹುಸೇನ್ ಥೋಕರ್ ಹಾಗೂ ಆಸಿಫ್ ಶೇಖ್ ಇಬ್ಬರ ಮನೆಯ ಒಳಗೆ ಸ್ಫೋಟಕಗಳನ್ನ ಕೂಡ ಇರಿಸಲಾಗಿತ್ತು ಅಂತ ಗೊತ್ತಾಗ್ತಾ ಇದೆ. ಸ್ಫೋಟ ಮಾಡಿ ನಾಶವನ್ನ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಉಗ್ರನ ಮನೆಯನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ ಅಂತ ಹೇಳಿ. ಮನೆ ಧ್ವಂಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ. ಇದೀಗ ಭಾರತೀಯ ಸೇನೆ ಉಗ್ರರ ಮನೆಯನ್ನ ಸ್ಫೋಟಿಸಿ ನೆಲಕ್ಕೆ ಬೀಳಿಸಿದೆ. ಒಂದು ವಿಡಿಯೋ ಪ್ರಕಾರ ರಾತ್ರಿ ವೇಳೆ ಮನೆಯನ್ನ ಸ್ಫೋಟ ಮಾಡದಂತ ಕಾಣಿಸ್ತಾ ಇದೆ. ಈಗಾಗಲೇ ಒಂದು ಸ್ಫೋಟ ಆಯ್ತಲ್ಲ, ಆ ವಿಡಿಯೋದಲ್ಲಿ ನೀವು ಗಮನಿಸಬಹುದು ರಾತ್ರಿ ಸ್ಫೋಟ ಆಗಿರುವಂಥದ್ದು. ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ನಮ್ಮ ಭಾರತೀಯ ಸೇನೆ ರೆಡಿಯಾಗಿದೆ. ಮನೆ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ನೋಡಿ. ಇದೇ ರೀತಿಯಾಗಿ ಅವರ ಜೀವವೂ ಕೂಡ ಬೆಂಕಿಯಲ್ಲಿ ಸುಡಬೇಕು, ಹೊತ್ತಿ ಉರಿಬೇಕು. ಅದೇ ರೀತಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು. ಶೂಟೌಟ್ ಮಾಡಿ ಅವ್ರನ್ನ ಸಾಯಿಸಬೇಕು. ರಕ್ತಕ್ಕೆ ರಕ್ತವೇ ಅರಿಬೇಕು. ಯಾವ ರೀತಿಯಾಗಿ ಪಾಪ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಇದ್ದಂತಹ 26 ಜನರ ಬಲಿ ತೆಗೆದುಕೊಂಡ್ರಲ್ಲ, ಅದೇ ರೀತಿಯಾಗಿ ನಿಮ್ಗಳನ್ನ, ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿಯವರನ್ನ ಬಲಿ ಪಡ್ಕೊಳ್ಳುವವರೆಗೂ ಕೂಡ ನೆಮ್ಮದಿಯ ನಿಟ್ಟುಸಿರ ಬಿಡುವಂತಹ ಮಾತೇ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ ಚಿಕ್ಕ